ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರೇನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ ಚೂಸ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಹೌದು, ನಿಮಗೆ ನಾನು ಹೇಳಿರೋ ಹಾಗೆ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ಮತ್ತು 35,000ವರೆಗೆ ಸಬ್ಸಿಡಿ ಇವಾಗ ಸ್ಟಾರ್ಟ್ ಆಗಿದೆ. ಮತ್ತು ಅದಕ್ಕೆ ಅರ್ಜಿ ಕೂಡ ಇವಾಗ ಪ್ರಾರಂಭವಾಗಿದೆ. ಏನಂತಂದರೆ ನಿಮಗೆ ನೋಡ್ಬೋದು, ಇವಾಗ 2026ರಲ್ಲಿ ನೀವು ನೋಡ್ಬೋದು, 2026ನೇ ಸಾಲಿಗೆ ಮಹಿಳೆಯರಿಗೆ ಏನಂದರೆ ಉಚಿತ ಹೊಲಿಗೆ ಯಂತ್ರವನ್ನು, ಮತ್ತು ಅಷ್ಟೇ ಅಲ್ಲ, ತಮ್ಮ ಒಂದು ಹೊಲಿಗೆ ಯಂತ್ರವನ್ನು ಪಡೆದ ಮೇಲೆ ತಮ್ಮ ಒಂದು ಹುದ್ದೆಯನ್ನು ಅವರು ನಡೆಸಲಿಕ್ಕೆ ಮಹಿಳೆಯರಿಗೆ ಏನಪ್ಪ ಅಂತಂದರೆ ಸರ್ಕಾರದಿಂದ ಏನಂತಂದರೆ 35,000ವರೆಗೆ ಸಹಾಯಧನವನ್ನು ಕೊಡ್ತಾ ಇದ್ದಾರೆ. ಅಂದರೆ ಹೇಗೆಂದರೆ, ನೀವು ಇದರ ಮೇಲೆ ಏನಾದರೂ 1,00,000 ಲೋನನ್ನು ತೊಗೊಂಡ್ರೆ ನೀವು ಅದಕ್ಕೆ 65,000 ಮಾತ್ರ ನೀವು ಬಡ್ಡಿಯೊಂದಿಗೆ ಮರುಪಾವತಿಯನ್ನು ಮಾಡಬೇಕು. ಇನ್ನು 35,000 ಬಂದುಬಿಟ್ಟು ನಿಮಗೆ ಏನಪ್ಪ ಅಂತಂದರೆ ಕರ್ನಾಟಕ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನದಿಂದ 35,000ವರೆಗೆ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ. ಇದು ಬಂದುಬಿಟ್ಟು 100% ಖಚಿತ ಮತ್ತು ನಿಜವಾದ ಮಾಹಿತಿ ಆಗಿದೆ. ಸೊ ಇವಾಗ ಏನಾಗಿದೆ ಅಂದರೆ ನೋಡ್ಬೋದು ನೀವು ಇಲ್ಲಿ, ಈ ಯೋಜನೆಯು ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರಗಳು ಮತ್ತು ಕೌಶಲ ತರಬೇತಿ ಮತ್ತು ಸಣ್ಣ ಟೈಲರಿಂಗ್ ವ್ಯವಹಾರಗಳನ್ನು ಪ್ರಾರಂಭಿಸಲು 35,000ವರೆಗೆ ಆರ್ಥಿಕ ಸಹಾಯಧನವನ್ನು ನೀಡುವ ಮೂಲಕ ಸಬಲೀಕರಣಗೊಳಿಸಲು ಗುರಿಯನ್ನು ಹೊಂದಿದೆ. ಸೊ ಈ ಯೋಜನೆಗೆ ಪ್ರಾಥಮಿಕ ಉದ್ದೇಶ ಏನಪ್ಪ ಅಂತಂದರೆ ನೋಡ್ಬೋದು, ಮನೆಯಿಂದಲೇ ಉದ್ಯೋಗ ಅವಕಾಶವನ್ನು ಸೃಷ್ಟಿಸುವುದಾಗಿರ್ಬೋದು, ಇನ್ನು ಸಣ್ಣ ವ್ಯವಹಾರ ಅಭಿವೃದ್ಧಿಯನ್ನು ಉತ್ತೇಜನೆ ಮಾಡೋರಾಗಿರ್ಬೋದು. ಇವಾಗ ನಿಮಗೆ ಆಲ್ರೆಡಿ ಏನಾದರೂ ನಿಮ್ಮ ಹತ್ರ ಹೊಲಿಗೆ ಯಂತ್ರ ಇದೆ ಅಂದರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿಕೊಂಡು ಈ ಒಂದು ಯೋಜನೆ ಅಡಿ ನೀವೇನಪ್ಪ ಅಂದರೆ 1,00,000 ನಿಮ್ಮ ಒಂದು ಉದ್ಯೋಗಕ್ಕೆ ಹಣವನ್ನು ಪಡಿಬೋದು. ಸೊ ಅದರಲ್ಲಿ ಏನಂದರೆ 35,000 ಸಹಾಯಧನವನ್ನು ಪಡ್ಕೊಂಡ್ಬಿಟ್ಟು ಇನ್ನು ಉಳಿದ ಹಣವನ್ನು ಮರುಪಾವತಿಯಾಗಿ ನೀವು ಸರ್ಕಾರಕ್ಕೆ ಕಟ್ಬೋದು. ಇನ್ನು ಸಣ್ಣ ವ್ಯವಹಾರವನ್ನು ಅಭಿವೃದ್ಧಿಪಡಿಸುವ ಉತ್ತೇಜನೆಯನ್ನು ಕುರಿತು ಮತ್ತು ಅಷ್ಟೇ ಅಲ್ಲ, ಕುಟುಂಬದ ಆದಾಯವನ್ನು ಕೂಡ ಇಲ್ಲಿ ಹೆಚ್ಚಿಸುವುದರಿಂದ ಇನ್ನು ಮಹಿಳೆಯರಿಗೆ ಆತ್ಮವಿಶ್ವಾಸ ಮತ್ತು ಸಾಮಾಜಿಕ ಸ್ಥಾನಮಾನವನ್ನು ಹೆಚ್ಚಿಸುವುದು. ಸೊ ಇದರಲ್ಲಿ ಪ್ರಮುಖ ಯೋಜನೆಯಡಿ ಎರಡು ಏನಂತಂದರೆ, ಒಂದು ಬಂದುಬಿಟ್ಟು ಉಚಿತ ಅಥವಾ ಸಬ್ಸಿಡಿ ಹೊಲಿಗೆ ಯಂತ್ರ. ಅಂದರೆ ನಿಮಗೆ ನೋಡ್ಬೋದು, ನೀವು ಇನ್ ಕೇಸ್ ನೀವೇನಾದರೂ ಹೊಲಿಗೆ ಯಂತ್ರವನ್ನು ಪರ್ಚೇಸ್ ಮಾಡ್ತೀರ ಅಂದರೆ ನಿಮಗೆ ಫ್ರೀಯಾಗಿ, ಅಂದರೆ 35,000 ಅಮೌಂಟಲ್ಲಿ ನಿಮಗೆ ಆಲ್ಮೋಸ್ಟ್ ಹೊಲಿಗೆ ಯಂತ್ರ ಸಿಗುತ್ತೆ. ಇಲ್ಲಪ್ಪ ಅದಕ್ಕಿಂತ ಹೆಚ್ಚಾಗಿ ನೀವು ತೊಗೊಳ್ಳೋದಿದ್ದರೆ ನಿಮಗೇನೆಂದರೆ ಅದನ್ನು ಸಬ್ಸಿಡಿ ಮುಖಾಂತರ ನಿಮಗೆ ಕೊಡ್ತಾರೆ. ಇದರಲ್ಲಿ ನೋಡ್ಬೋದು, ಅರ್ಹ ಮಹಿಳೆಯರು ಉಚಿತ ಹೊಲಿಗೆ ಯಂತ್ರ ಅಥವಾ ಒಂದು ಖರೀದಿಸಲು ಆರ್ಥಿಕ ಸಹಾಯವನ್ನು ಪಡೆಯುತ್ತಾರೆ. ಜಿಲ್ಲಾ ಅಥವಾ ಅನುಷ್ಠಾನ ಮಾರ್ಗಸೂಚಿ ಅವಲಂಬಿಸಿ ಫಲಾನುಭವಿಗಳನ್ನು ಪಡೆಯಬಹುದು. ಸೊ ಹಸ್ತಚಾಲಿತ ಅಥವಾ ವಿದ್ಯುತ್ ಹೊಲಿಗೆ ಯಂತ್ರ ನೋಡ್ಬೋದು, ನಾನು ನಿಮಗೆ ಹೇಳಿರೋ ಹಾಗೆ ಕೈಯಿಂದನೇ ನಡೆಸುವಂತಹ ಹೊಲಿಗೆ ಯಂತ್ರ ಆಗಿರ್ಬೋದು, ಅಥವಾ ವಿದ್ಯುತ್ ಅಂದರೆ ಎಲೆಕ್ಟ್ರಿಕ್, ನಿಮಗೆ ಗೊತ್ತು ಸೇವಿಂಗ್ ಮಷಿನ್ಸ್ಗಳನ್ನು ಬರ್ತವೆ. ಸೊ ಅವುಗಳನ್ನು ಪಡೆಯಲು ಕೂಡ ನಿಮಗೆ ಇಲ್ಲಿ ಹಣವನ್ನು ನೀಡ್ತಾರೆ. ಇನ್ನು ನೇರ ಯಂತ್ರ ವಿತರಣೆ ಬದಲು ಆರ್ಥಿಕ ನೆರವು, ಫಾರ್ ಎಕ್ಸಾಂಪಲ್ ಡೈರೆಕ್ಟಾಗಿ ಅವರೇನಂದರೆ ನಿಮಗೆ ಹೊಲಿಗೆ ಯಂತ್ರವನ್ನು ಕೊಡಿಸೋದ್ರ ಬದಲು ನಿಮಗೆ ಆರ್ಥಿಕವಾಗಿ ಹೆಲ್ಪ್ ಆಗಲಿ ಅಂತ ಅಮೌಂಟನ್ನು ಕೊಡ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲ, ಇಲ್ಲಿ ನೋಡ್ಬೋದು ಉಚಿತ ವೃತ್ತಿಪರ ತರಬೇತಿ ಆಗಿರುತ್ತೆ. ಸೊ ಆಯ್ಕೆಯಾದ ಅರ್ಜಿದಾರರು, ಅಂದರೆ ಇದಕ್ಕೆ ನೀವು ಮೊದಲನೇದಾಗಿ ಅರ್ಜಿಯನ್ನು ಹಾಕಬೇಕಾಗುತ್ತೆ. ನೀವೇನಾದರೂ ಇದರಲ್ಲಿ ಆಯ್ಕೆ ಆದ್ರಪ್ಪ ಅಂದರೆ ಆಯ್ಕೆಯಾದ ಅರ್ಜಿದಾರರು 15ರಿಂದ 30 ದಿನಗಳವರೆಗೆ, ಅಂದರೆ ನಿಮ್ಮ ಒಂದು ಜಿಲ್ಲಾಡಳಿತ ಭವನದಲ್ಲಿ ನಿಮಗೆ ಏನಂದರೆ ತರಬೇತಿಗಳಿರ್ತವೆ. ತರಬೇತಿಗಳನ್ನು ನೀವು ಮುಗಿಸಿದ ನಂತರ ಏನಂದರೆ ನಿಮಗೆ ಅರ್ಜಿಯನ್ನು ಕರೀತಾರೆ. ಅರ್ಜಿಯಲ್ಲಿ ಶಾರ್ಟ್ ಲಿಸ್ಟ್ ಆದಂತಹ ಮಹಿಳೆಯರೇನೆಂದರೆ 15ರಿಂದ 30 ದಿನಗಳವರೆಗೆ ನಿಮಗೆ ಟೈಲರಿಂಗ್ ತರಬೇತಿಯನ್ನು ಕೊಡ್ತಾರೆ. ಸೊ ಆ 15ರಿಂದ 30 ದಿನಗಳವರೆಗೆ ಅಂದರೆ ಪ್ರತಿ ದಿನಕ್ಕೆ 500 ರೂಪಾಯಿ ಅಂತ ನಿಮಗೆ ಏನಂತಂದರೆ ಅವರು ಪೇಮೆಂಟನ್ನು ಕೂಡ ನೀಡ್ತಾರೆ. ಸೊ ಏನಂದರೆ ನೋಡ್ಬೋದು, ಇಲ್ಲಿ ಮೂಲ ಮತ್ತು ಮುಂದುವರೆದ ಹೊಲಿಗೆ ತಂತ್ರಗಳು, ಬ್ಲೌಸ್, ಚೂಡಿದಾರ್, ಸಮವಸ್ತ್ರ ಮತ್ತು ಮಕ್ಕಳಿಗೆ ಉಡುಪನ್ನು ಹೊಲಿಯಲು, ಇನ್ನು ಗ್ರಾಹಕರ ಆಕರ್ಷಿಸಲು ಮೂಲ ವಿನ್ಯಾಸ ಜ್ಞಾನ. ಸೊ ಅಷ್ಟೆಲ್ಲ 35,000ವರೆಗೆ ಆರ್ಥಿಕ ನೆರವನ್ನು ಯಾವ ರೀತಿ ಅಂದರೆ ನೋಡ್ಬೋದು, ನೀವು ಇಲ್ಲಿ ಕೆಲವು ವರ್ಗಗಳ ಅಡಿಯಲ್ಲಿ, ಅಂದರೆ ಫಲಾನುಭವಿಗಳು ಸಣ್ಣ ಟೈಲರಿಂಗ್ ಘಟಕಗಳನ್ನು ಸ್ಥಾಪಿಸಲು, ಅಂದರೆ ನೀವೇನಾದರೂ ನಿಮ್ಮದೇ ಒಂದು ಟೈಲರಿಂಗ್ ಶಾಪನ್ನು ನೀವು ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಸೊ ನಿಮಗೂ ಕೂಡ 35,000ವರೆಗೆ ಆರ್ಥಿಕ ಸಹಾಯವನ್ನು ಪಡೆಯಬಹುದು. ಈ ಬೆಂಬಲವನ್ನು ಇವುಗಳಲ್ಲಿ ನೀಡಬಹುದು. ಸೊ ನೋಡ್ಬೋದು, ಹೊಲಿಗೆ ಉಪಕರಣಗಳು ಮತ್ತು ಸಲಕರಣೆಗಳನ್ನು ಖರೀದಿಸಲು, ಅಂದರೆ ನಿಮ್ಗೆ ಗೊತ್ತು ಟೈಲರಿಂಗ್ ಟೂಲ್ ಕಿಟ್ಗಳಂತ ಬರ್ತವೆ. ಸೊ ಟೈಲರಿಂಗ್ ಟೂಲ್ ಕಿಟ್ಗಳನ್ನು ನೀವೇನಾದರೂ ಪರ್ಚೇಸ್ ಮಾಡ್ತೀರಾ ಅಂದರೆ, ಇನ್ನು ಬಟ್ಟೆ ಮತ್ತು ಕಚ್ಚಾ ವಸ್ತುಗಳ ಖರೀದಿಸಿ ಅಂತಂದರೆ ನೀವೇನಾದರೂ ರಫ್ ಐಟಮ್ಸ್ಗಳು ಖರೀದಿ ಮಾಡಬೇಕು, ಇನ್ನು ಬಟ್ಟೆಗಳನ್ನು ಖರೀದಿ ಮಾಡಬೇಕಂದ್ರೂ ಕೂಡ ನಿಮಗೆ ಈ ಒಂದು ಅಮೌಂಟ್ ಹೆಲ್ಪ್ ಆಗುತ್ತೆ. ಇನ್ನು ಸಣ್ಣ ಅಂಗಡಿ ಅಥವಾ ಗೃಹಾಧಾರಿತ ಘಟಕಗಳನ್ನು ಸ್ಥಾಪಿಸಲು, ಫಾರ್ ಎಕ್ಸಾಂಪಲ್ ನೀವೇನಾದರೂ ರೆಂಟಾಗಿ ಒಂದು ಅಂಗಡಿಯನ್ನು ತೊಗೊಂಡ್ಬಿಟ್ಟು ಅಲ್ಲಿ ನೀವು ಟೈಲರಿಂಗನ್ನು ಸ್ಟಾರ್ಟ್ ಮಾಡ್ತೀರಾ ಅಂದರೆ, ಅಥವಾ ಗೃಹಾಧಾರಿತ ಅಂದರೆ ಮನೆಯಲ್ಲಿಯೇ ಕುಳಿತುಕೊಂಡು ನಿಮ್ಮ ಒಂದು ಹೊಲಿಗೆ ಘಟಕವನ್ನು ಸ್ಥಾಪನೆ ಮಾಡ್ತೀರಾ ಅಂತಂದರೂ ಕೂಡ ನಿಮಗೆ ಇಲ್ಲಿ ಏನಂದರೆ ಇದು ಹೆಲ್ಪ್ ಆಗುತ್ತೆ. ಸೊ ಇನ್ನು ಕೆಲವು ಸಂದರ್ಭಗಳಲ್ಲಿ ಸಹಾಯವು ಸಬ್ಸಿಡಿ ಮತ್ತು ಕಡಿಮೆ ಬಡ್ಡಿದರ ಸಾಲದ ಸಂಯೋಜನೆಯಲ್ಲಿ ಒಳಗೊಂಡಿರಬಹುದು. ಅಂದರೆ ಅದೇ ನಾನು ಮೊದಲೇ ನಿಮಗೆ ಹೇಳಿರೋ ಹಾಗೇನೆಂದರೆ ಇವರು ನೀಡುವಂಥ ಹಣ ಯಾವ ರೀತಿ ಇರುತ್ತೆ ಅಂತಂದರೆ,
ಫಸ್ಟ್ ಬಂದುಬಿಟ್ಟು ಸಬ್ಸಿಡಿ ಮುಖಾಂತರ ಇರುತ್ತೆ. ಬಟ್ ನಿಮಗೆ ಹೆಚ್ಚಿನ ಅಮೌಂಟನ್ನು ನೀವು ಪಡಿತೀರ ಅಂದರೆ ಅದಕ್ಕೆ ಬಂದುಬಿಟ್ಟು ನಿಮಗೆ ಏನಂದರೆ ಸಾಲದ ಸಂಯೋಜನೆಯನ್ನು ಒಳಗೊಂಡಿರುತ್ತೆ. ಅಂದರೆ ನಿಮಗೆ ಸಾಲವನ್ನು ನೀಡ್ತಾರೆ, ಅದಕ್ಕೆ ಕಡಿಮೆ ಪ್ರತಿಶತದಲ್ಲಿ ಬಡ್ಡಿಯನ್ನು ಕೂಡ ನೀಡ್ತಾರೆ. ಸೊ ಇದರಿಂದ ಏನೇನು ಯೂಸ್ ಆಗುತ್ತೆ ಅಂದರೆ ನೋಡ್ಬೋದು, ನೀವು ಇಲ್ಲಿ ಮನೆಯಿಂದಲೇ ಆದಾಯವನ್ನು ಗಳಿಸ್ಬೋದು ನೀವು. ಇನ್ನು ಮಕ್ಕಳ ಶಿಕ್ಷಣ ಮತ್ತು ಮನೆಯ ವೆಚ್ಚಗಳಿಗೆ ಬೆಂಬಲವನ್ನು ನೀಡುತ್ತದೆ. ಇನ್ನು ಆರ್ಥಿಕ ಅವಲಂಬನೆಯನ್ನು ಕಡಿಮೆ ಆಗಿಸುತ್ತದೆ. ಇನ್ನು ಸುಧಾರಿತ ಮತ್ತು ಆತ್ಮವಿಶ್ವಾಸ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ ನಿಮಗೆ ಬರುತ್ತೆ. ಇನ್ನು ಅನೇಕ ಮಹಿಳೆ ಫಲಾನುಭವಿಗಳು ಟೈಲರಿಂಗ್ ಕೆಲಸ ಪ್ರಾರಂಭಿಸಿ ನಂತರ ತಿಂಗಳಿಗೆ 10,000ರಿಂದ 25,000ವರೆಗೆ ನೀವೇನಂತಂದರೆ ಅಮೌಂಟನ್ನು ಗಳಿಸ್ತಾ ಇದ್ದೀರಾ. ಸೊ ಅದರಿಂದ ಕೂಡ ಒಂದು ಭಾರತದಲ್ಲಿ ಸುಮಾರಷ್ಟು ಟೈಲರಿಂಗ್ ಮಹಿಳೆಯರಿಗೆ ಉತ್ತೇಜನ ನೀಡಲು ಈ ಒಂದು ಸ್ಕೀಮನ್ನು ಇಲ್ಲಿ ಅಡಾಪ್ಟ್ ಮಾಡಿದ್ದಾರೆ. ಸೊ ಇನ್ನು ಯಾರ್ಯಾರು ಅರ್ಹರು ಮತ್ತು ಏನೆಲ್ಲ ಅರ್ಹತೆಗಳನ್ನು ಒಳಗೊಂಡಿರಬೇಕಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಮಹಿಳೆಯು ಭಾರತೀಯ ಪ್ರಜೆ ಆಗಿರಬೇಕು ಮತ್ತು ಇನ್ನು ಕರ್ನಾಟಕದ ನಿವಾಸಿಯಾಗಿದ್ದ ಮಹಿಳೆಯರಿಗೆ ಆದ್ಯತೆ. ಅಂದರೆ ಇವಾಗ ಇದು ನಡೀತಾ ಇರೋದು ಕರ್ನಾಟಕ ಸರ್ಕಾರದ ಅನುದಾನದಿಂದ. ಸೊ ನೀವು ಇಂಡಿಯನ್ ಸಿಟಿಸನ್ ಕೂಡ ಆಗಿರ್ಬೋದು, ಆಗಿರಬೇಕು. ಇನ್ನು ಅದ್ರ ಜೊತೆಗೆ ಏನಂದರೆ ನೀವು ಕರ್ನಾಟಕದ ನಿವಾಸಿ ಆಗಿರಬೇಕು. ಸೊ ನಿಮಗೆ ಬಂದುಬಿಟ್ಟು 18ರಿಂದ 45 ವರ್ಷದ ನಡುವಿನ ವಯಸ್ಸಾಗಿರಬೇಕು. ಅಂದರೆ ನೀವು 17 ವರ್ಷ ಆದರೂ ಕೂಡ ನೀವು ಇದನ್ನ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗೋದಿಲ್ಲ. ಇನ್ನು ನೀವೇನಾದರೂ 45 ದಾಟಿದರೆ ಅಂದರೂ ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗೋದಿಲ್ಲ. ಇನ್ನು ಸರ್ಕಾರ ನಿಗದಿಪಡಿಸಿದ ವಯೋಮಿತಿಯೊಳಗೆ ವಾರ್ಷಿಕ ಕುಟುಂಬದ ಆದಾಯ ಇರಬೇಕು. ಸೊ ಇನ್ನು ಗೃಹಿಣಿಯರು, ವಿಧವೆಯರು ಮತ್ತು ವಿಚ್ಛೇದಿತ ಮಹಿಳೆಯರು ಕೂಡ ಅರ್ಹರಿರ್ತಾರೆ. ಅಂದರೆ ಇವರಿಗೆ ಸ್ವಲ್ಪ ಮೊದಲು ಪ್ರಿಫರೆನ್ಸನ್ನು ಕೊಡ್ತಾರೆ. ಇನ್ನು SC ST BC ಆ್ಯಂಡ್ ಅಲ್ಪಸಂಖ್ಯಾತರ ಸಮುದಾಯಗಳಲ್ಲಿ ನೀವು ಆಗಿದ್ದರೆ ನಿಮಗೆ ಇನ್ನೂ ಹೆಚ್ಚು ಆದ್ಯತೆಯಲ್ಲಿ ಸಿಗುತ್ತೆ. ಸೊ ಇನ್ನು ಕುಟುಂಬದಲ್ಲಿ ಯಾರು ಕೂಡ ಸರ್ಕಾರಿ ನೌಕರರಾಗಿರಬಾರ್ದು. ಸೊ ಯೋಜನೆ ನಿಯಮಗಳನ್ನು ಒಳಪಟ್ಟು ಇದೇ ರೀತಿ ಪ್ರಯೋಜನಗಳನ್ನು ಈ ಹಿಂದೆ ಪಡೆದಿರಬಾರ್ದು. ಅಂದರೆ ಇವಾಗ ಇದು 2024-25 ಸಾಲಿನಲ್ಲೂ ಕೂಡ ಬಂದಿತ್ತು. ಅಲ್ಲಿ ನೀವೇನಾದರೂ ಅರ್ಜಿ ಸಲ್ಲಿಸಿದ್ದು, ನೀವೇನಾದರೂ ಆದ್ಯತೆಯನ್ನು ಪಡೆದು ನೀವು ಅಲ್ಲಿ ಸೆಲೆಕ್ಟ್ ಆಗಿದ್ರಪ್ಪ ಅಂದರೆ ನಿಮಗೆ ಮತ್ತೆ ಈ ಒಂದು ಯೋಜನೆ ಸಿಗೋದಿಲ್ಲ. ಇದನ್ನು ಇವರು ಏನಂದರೆ ಸಂಕ್ಷಿಪ್ತವಾಗಿ ಇಲ್ಲಿ ಬರೆದಿದ್ದಾರೆ. ಸೊ ಇನ್ನು ಅಗತ್ಯ ದಾಖಲೆಗಳು ಅಂದರೆ ನೋಡ್ಬೋದು, ಆಧಾರ್ ಕಾರ್ಡ್, ಅದಕ್ಕೆ ಮೊಬೈಲ್ ನಂಬರ್ ಮತ್ತು ಬ್ಯಾಂಕ್ ಲಿಂಕ್ ಇರಲೇಬೇಕು. ಇನ್ನು ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ ಮತ್ತು ಪಡಿತರ ಚೀಟಿ, ಬ್ಯಾಂಕ್ ಪಾಸ್ಬುಕ್ ಪ್ರತಿ ಮತ್ತು ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರ, ಅಂದರೆ ನಿಮ್ಮೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತೆ. ಇನ್ನು ನಿಮ್ಮೊಂದು ಸಕ್ರಿಯ ಮೊಬೈಲ್ ಸಂಖ್ಯೆ ಆಗಿರಬೇಕು. ಅಂದರೆ ನೀವು ಕರೆಂಟ್ಲಿ ಒಂದು ಮೊಬೈಲ್ ನಂಬರ್ ಅದು ನಿಮ್ಮ ಒಂದು ಚಾಲ್ತಿಯಲ್ಲಿರಬೇಕು. ಸೊ ಅರ್ಜಿ ಬಂದುಬಿಟ್ಟು ಅಧಿಕೃತ ಸರ್ಕಾರಿ ಸೇವಾ ಪೋರ್ಟಲ್ ಮೂಲಕ ಆನ್ಲೈನ್ ನಡೆಸಲಾಗುತ್ತದೆ. ಅಂದರೆ ಅರ್ಜಿನ ನಾನು ನಿಮಗೆ ಇವಾಗ ತೋರಿಸ್ತೀನಿ ಯಾವ ರೀತಿ ಫಿಲ್ ಮಾಡೋದು ಅಂತ. ಸೊ ಇನ್ನು ಏನಪ್ಪ ಅಂತಂದರೆ ಬನ್ನಿ ಅರ್ಜಿನ ಯಾವ ರೀತಿ ಹಾಕೋದು ಅಂತ ಕೂಡ ನಿಮಗೆ ತೋರಿಸ್ತೀನಿ. ಸೊ ನೋಡ್ಬೋದು ನೀವು ನಿಮ್ಮ ಒಂದು ಬ್ರೌಸರ್ ಸೊ PM ವಿಶ್ವಕರ್ಮ ಅಂತ ನೀವು ಇಲ್ಲಿ ಸರ್ಚ್ ಮಾಡಿದರೆ ಅಂದರೆ ಸೊ ನೋಡ್ಬೋದು ನಿಮಗೆ ಇಲ್ಲಿ ಫಸ್ಟ್ ನಿಮ್ಮ ಒಂದು ಏನಂತಂದರೆ PM ವಿಶ್ವಕರ್ಮ ಅಂತ ಒಂದು ಇಲ್ಲಿ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಈ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ ಕೊಟ್ಟ ನಂತರ ಸೊ ಇಲ್ಲಿ ನೋಡ್ಬೋದು PM ವಿಶ್ವಕರ್ಮ ಟ್ರೆಡಿಷನಲಿ ಆ್ಯಂಡ್ ಕೆರಿಯರ್ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಈ ಒಂದು ವೆಬ್ಸೈಟಲ್ಲಿ ನೀವು ಏನಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸೋದು. ಸೊ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ನೋಡ್ಬೋದು ಇಲ್ಲಿ ಅಬೌಟ್ ಸ್ಕೀಮ್ ಬೆನಿಫಿಟ್ಸ್, ಸೊ ಈ ರೀತಿ ಎಲ್ಲ ಇದೆ. ಸೊ ಇನ್ನು ಹೌ ಟು ರಿಜಿಸ್ಟರ್ ಅಂತ ಇದೆ. ನಿಮಗೇನಾದರೂ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂತಂದರೆ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡೋದಂತ ನೋಡ್ಕೋಬೋದು. ಸೊ ನಾನು ಲಾಗಿನ್ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು ಅಪ್ಲಿಕೆಂಟ್ ಬಾರ್, ಬೆನಿಫಿಷರಿ ಲಾಗಿನ್, CSC ಲಾಗಿನ್, ಅಡ್ಮಿನ್ ಲಾಗಿನ್, ವೆರಿಫಿಕೇಷನ್ ಲಾಗಿನ್ ಅಂತ ಇದೆ. ಸೊ ನೀವೇನಾದರೂ ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕ್ತೀರಾ ಅಂದರೆ ಇಲ್ಲಿ ನೋಡ್ಬೋದು ಅಪ್ಲಿಕೆಂಟ್ ಬಾರ್, ಬೆನಿಫಿಷರಿ ಲಾಗಿನ್ ಮೇಲೆ ಅಪ್ಲೈ ಮಾಡಬೇಕು. ಇನ್ನು ನೀವು ಕಾಮನ್ ಸರ್ವಿಸ್ ಸೆಂಟರ್ ಅಂದರೆ ಇದು ಗ್ರಾಹಕ ಸೇವಾ ಕೇಂದ್ರಗಳಂತಿರ್ತಾವಲ್ಲ ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ತಾರೆ. ಅಂದರೆ ಅವರು ನಿಮಗೆ CSC ಲಾಗಿನ್ ಮುಖಾಂತರ ಅಪ್ಲಿಕೇಶನ್ ಹಾಕ್ತಾರೆ. ಸೊ ಇಲ್ಲಿ ಅಪ್ಲಿಕೆಂಟ್ ಬಾರ್, ಬೆನಿಫಿಷರಿ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನಿಮ್ಮೊಂದು ಮೊಬೈಲ್ ನಂಬರ್ನ ಲಿಂಕ್ ಮಾಡಿ ಕ್ಯಾಪ್ಚಾ ಹಾಕಿಬಿಟ್ಟು ಲಾಗಿನನ್ನು ಕೊಡಬೇಕಾಗುತ್ತೆ. ಸೊ ಲಾಗಿನನ್ನು ಕೊಟ್ಟ ನಂತರ ನಿಮಗೇನಂತಂದರೆ ಒಂದು OTP ಬರುತ್ತೆ. ಸೊ ಆ OTPನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಅಪ್ಲಿಕೇಶನ್ ಇಲ್ಲಿ ಹಾಕಬೇಕಾಗುತ್ತೆ. ಸೊ ಇನ್ನು ಏನಪ್ಪ ಅಂತಂದರೆ ಇದಕ್ಕೆ ಫಸ್ಟ್ ನೀವು ರಿಜಿಸ್ಟರ್ ಆಗಿರಬೇಕಾಗುತ್ತೆ. ಸೊ ನೋಡ್ಬೋದು ಇಲ್ಲಿ ಹೌ ಟು ರಿಜಿಸ್ಟರ್ ಅಂತ ಇದೆ ಅಲ್ವಾ. ಸೊ ಅಲ್ಲಿ ಹೋಗಿಬಿಟ್ಟು ರಿಜಿಸ್ಟರ್ ಆಗಬೇಕು. ಸೊ ಇನ್ನು ಈ ಒಂದು ಸ್ಕೀಮ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಇವಾಗ ಸುಮಾರಷ್ಟು ಅಪ್ಲಿಕೇಶನ್ ಇಲ್ಲಿ ಹಾಕಿದ್ದೀನಿ. ಸೊ ಇನ್ನೂ ಹೆಚ್ಚು ಇದರ ಬಗ್ಗೆ ಮಾಹಿತಿ ಬೇಕಂದರೆ ನೀವು ನಮಗೆ ಈ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.